ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಸಹ ಮತ ಕಲಿಕೆ ಚಾನಲ್ಗೆ ಸ್ವಾಗತ. 13/12/2025 6ನೇ ತರಗತಿ ನವೋದಯ ಪರೀಕ್ಷೆ ನಡೀತಾ ಬಂದಿತ್ತು. ಯಾವೆಲ್ಲ ವಿದ್ಯಾರ್ಥಿಗಳು 6ನೇ ತರಗತಿ ನವೋದಯ ಪರೀಕ್ಷೆನ ಬರೆದಿರ್ತಿರಲ್ಲ, ಅದರದ್ದು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇರ್ತೀರ. ಇವತ್ತಿನ ದಿನ ಇಲ್ಲಿ 17/3/2026 ನವೋದಯ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಯಾವೆಲ್ಲ ಪಾಲಕರು ರಿಸಲ್ಟ್ಗಾಗಿ ವೇಟ್ ಮಾಡ್ತಾ ಇದ್ದಿರಲ್ಲ, ನೀವು ನಿಮ್ಮ ಮಗುವಿನ ರಿಸಲ್ಟನ್ನು ನಿಮ್ಮ ಮೊಬೈಲ್ನಲ್ಲೇ ಏನು ಮಾಡ್ಬೋದು, ಚೆಕ್ ಮಾಡ್ತಾ ಬನ್ನಿ. ಈಸಿಯಾಗಿ ಚೆಕ್ ಮಾಡ್ತಾ ಬರ್ಬೋದು. ನೀವು ಮಗುವಿನ ರಿಸಲ್ಟ್ ಚೆಕ್ ಮಾಡ್ಬೇಕಂದ್ರೆ ನೀವು ಮೊದಲೇದಾಗಿ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿ. ಗೂಗಲ್ ಅಥವಾ ಕ್ರೋಮಿಗೆ ಹೋಗಿಬಿಟ್ಟು ನೀವು ಈ ರೀತಿ ಸರ್ಚ್ ಮಾಡಬೇಕು. ಏನಪ್ಪ ಅಂದ್ರೆ ಇಲ್ಲಿ ಮೊದಲೇದಾಗಿ ಗಮನಿಸ್ತಾ ಬನ್ನಿ. JNVST ಅಂತೇಳಿ ಟೈಪ್ ಮಾಡ್ಕೊಳ್ಳಿ. JNVST ಅಂತ ಟೈಪ್ ಆದ ತಕ್ಷಣ ಇಲ್ಲಿ ಮೊದಲ ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇಲ್ಲಿ ಮೊದಲು ಕಾಣ್ತಕ್ಕಂಥ ಲಿಂಕ್ ಮೇಲೆ ನವೋದಯ ವಿದ್ಯಾಲಯ ಸಮಿತಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಏನಾಗ್ತದೆ, ಓಪನ್ ಆಗ್ತದೆ. ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಪೇಜ್ ಓಪನ್ ಆಗ್ತದೆ. ಈ ರೀತಿ ಪೇಜ್ ಓಪನ್ ಆದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ, ಗಮನಿಸ್ತಾ ಬರ್ಬೋದು ನೀವು ಇಲ್ಲಿ. ಮೊದಲೇದಾಗಿ ಏನು ಕೊಟ್ಟಿದ್ದಾರೆ, JNVST 2026 6ನೇ ತರಗತಿಯ ಫಲಿತಾಂಶವನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಕ್ಕಂಥ ಮೊದಲ ಲಿಂಕ್ ಮೇಲೆ ರಿಸಲ್ಟ್ ಬೇಕಾಗಿದ್ದರೆ ನೀವು ಮೊದಲ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ನೀವೇನಾದರೂ ಕಟ್ ಆಫ್ ಬಗ್ಗೆ ತಿಳ್ಕೊಬೇಕು. ನಿಮ್ಮ ಮಗುವಿನ ಯಾವ ಡಿಸ್ಟಿಕ್ಗೆ ಎಷ್ಟು ಕಟ್ ಆಫ್ ನಿಂತಿದೆ, ಯಾವ ಡಿಸ್ಟಿಕಲ್ಲಿ ಯಾವ ಕಟ್ ಆಫ್ ನಿಂತಿದೆ ಅಂತ ನೀವು ಪ್ರತಿಯೊಂದು ಸ್ಟೇಟ್ ವೈಸ್ ಕೂಡ ನೀವೇನು ಮಾಡ್ಬೋದು, ಕಟ್ ಆಫ್ ಬಗ್ಗೆ ಮಾಹಿತಿ ಏನಾದರೂ ಬೇಕಾಗಿದ್ದರೆ 2ನೇ ಲಿಂಕ್ ಮೇಲೆ ಏನು ಮಾಡಬೇಕು, ಕ್ಲಿಕ್ ಮಾಡ್ತಾ ಬರಬೇಕು. ಅದೇ ರೀತಿ ನೀವಿಲ್ಲ ಇನ್ನೂ ಕೂಡ ನೀವೇನಾದರೂ ಕೀ ಉತ್ತರಗಳನ್ನು ಏನಾದರೂ ಚೆಕ್ ಮಾಡಿಲ್ಲ ಅಂದರೆ ನೀವೇನು ಮಾಡಬೇಕು, ಇಲ್ಲಿ ಕಾಣ್ತಕ್ಕಂಥ 3ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಾ ಬನ್ನಿ. ಈ ರೀತಿ ಒಂದೊಂದಾಗಿ ನೀವು ಯಾವ ಮಾಹಿತಿ ಬೇಕೋ ಅದ್ರ ಮೇಲೆ ಏನು ಮಾಡಿ, ಈ ಲಿಂಕನ್ನು ಓಪನ್ ಮಾಡಿ. ನಿಮ್ಗೇನಾದರೂ ವೆಬ್ಸೈಟ್ ಓಪನ್ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ. ಆ ಲಿಂಕ್ ಮೂಲಕ ಏನು ಮಾಡ್ಬೋದು, ನೀವು ನಿಮ್ಮ ಮಗುವಿನ ರಿಸಲ್ಟನ್ನು ಕೂಡ ಪಡಿತಾ ಬರ್ಬೋದು. ಮೊದಲೇದಾಗಿ ಇಲ್ಲೇ ರಿಸಲ್ಟ್ ಬೇಕಾಗಿದ್ದರೆ ಮೊದಲು ಕಾಣ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಏನಾಗ್ತದೆ, ಈ ರೀತಿ ಓಪನ್ ಆಗ್ತದೆ. ಮೊದಲಿರ್ತಕ್ಕಂಥ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ವೆಬ್ಸೈಟ್ ಓಪನ್ ಆಗ್ತದೆ. ನೀವು ಕರೆಕ್ಟಾಗಿ ಇಲ್ಲಿ ಗಮನಿಸಬೇಕು. ಎಂಟರ್ ಯುವರ್ ರೋಲ್ ನಂಬರ್ ಅಂತ ಇದೆಯಲ್ಲ, ಹಾಲ್ ಟಿಕೆಟಲ್ಲಿ ಇರ್ತಕ್ಕಂಥ ರೋಲ್ ನಂಬರನ್ನು ನೀವೇನು ಮಾಡಿ, ಇಲ್ಲಿ ಮೊದಲು ಕಾಣ್ತಕ್ಕಂಥ ಬಾಕ್ಸಲ್ಲಿ ಏನು ಮಾಡಿ ಕ್ಲಿಕ್ ಮಾಡ್ತಾ ಬನ್ನಿ. ಇಲ್ಲಿ ಕ್ಲಿಕ್ ಆದ ತಕ್ಷಣ ನಂಬರ್ ಹಾಕಿದ ತಕ್ಷಣ ಕರೆಕ್ಟಾಗಿ ನಂಬರ್ ಹಾಕಬೇಕು. ಆ್ಯಸ್ ಗಿವನ್ ಆನ್ ಯುವರ್ ಅಡ್ಮಿಟ್ ಕಾರ್ಡ್ ಅಂತ ಇದೆ. ಇದನ್ನ ಗಮನಿಸಿರಿ. ಇಲ್ಲಿ ನೀಟಾಗಿ ಅಡ್ಮಿಟ್ ಕಾರ್ಡಲ್ಲಿ ಯಾವ ರೀತಿ ನಂಬರ್ ಇದೆಯಲ್ಲ ಆ ರೀತಿ ನಂಬರನ್ನು ಹಾಕಿ. ಅದಾದ ನಂತರ ಇಲ್ಲಿ ಕೆಳಗೆ 2ನೇ ಬಾಕ್ಸ್ ಇದೆಯಲ್ಲ, ಇದರಲ್ಲಿ ಏನು ಮಾಡಿ ಆ ಮಗುವಿನ ಡೇಟ್ ಆಫ್ ಬರ್ತನ್ನು ಹಾಕಿ. ಇದಾದ ನಂತರ ಕೊನೆಯಲ್ಲಿ ಚೆಕ್ ರಿಸಲ್ಟ್ ಅಂತ ಇದೆಯಲ್ಲ, ಈ ಚೆಕ್ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಂದಾಗ ನಿಮ್ಮ ಮಗು ಏನಾದರೂ ಸೆಲೆಕ್ಷನ್ ಆಗಿದ್ದರೆ ಅಡ್ಮಿಷನ್ ಸೆಲೆಕ್ಷನ್ ಅಂತ ಬರ್ತದೆ. ಸೆಲೆಕ್ಷನ್ ಆಗಿಲ್ಲ ಅಂದ್ರೆ ಅಡ್ಮಿಷನ್ಗೆ ಸೆಲೆಕ್ಷನ್ ಆಗಿಲ್ಲ ಅಂತ ಬರ್ತದೆ, ನಾಟ್ ಸೆಲೆಕ್ಷನ್ ಅಂತ ಬರ್ತದೆ. ನಿಮ್ಮ ಮಗು ಏನಾದರೂ ಸೆಲೆಕ್ಷನ್ ಆಗಿದ್ದರೆ ಸೆಲೆಕ್ಷನ್ ಆಗಿದೆ ಅಂತ ಬರ್ತದೆ, ಇಲ್ಲಾಂದರೆ ನಾಟ್ ಸೆಲೆಕ್ಷನ್ ಅಂತ ಬರ್ತದೆ. ಒಟ್ಟಾರೆ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ. ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ನೀವೇನು ಮಾಡಿರಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇದ್ರದ್ದು ಏನಾದರೂ ಲಿಂಕ್ ಬೇಕಾಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಅದನ್ನೂ ಕೂಡ ಹಾಕಿರ್ತೀವಿ. ಅದು ನೋಡಿ ನಿಮ್ಮ ಮಗುವಿನ ರಿಸಲ್ಟನ್ನು ಚೆಕ್ ಮಾಡ್ಕೊರಿ. ಯಾರೆಲ್ಲ ಸೆಲೆಕ್ಷನ್ ಆಗಿದ್ದಿರಲ್ಲ ಅವರಿಗೆಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಅದೇ ರೀತಿಯಾಗಿ ಯಾರೆಲ್ಲ ಸೆಲೆಕ್ಷನ್ ಸ್ವಲ್ಪ ಅಂತರದಲ್ಲಿ ಸೆಲೆಕ್ಷನ್ ಆಗಿರೋದಿಲ್ವೋ ಅವರು ಕೂಡ ಕೆಲವು ಸಂದರ್ಭದಲ್ಲಿ ಸೆಕೆಂಡ್ ಲಿಸ್ಟ್ ಕೂಡ ಬಿಡ್ತಾರೆ. ಆ ಲಿಸ್ಟ್ ಮುಂದೆ ಯಾವಾಗ ಬಿಡ್ತಾರೋ ಅದನ್ನು ಕೂಡ ನಿಮ್ಗೆ ಏನು ಮಾಡ್ತೀವಿ, ವಿಡಿಯೋ ಮಾಡಿ ಹಾಕುವ ಪ್ರಯತ್ನವನ್ನು ಮಾಡ್ತಾ ಬರ್ತೀವಿ. ಒಟ್ಟಾರೆ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತಾ, ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ.